ಓಂ ನಮಃ ಶಿವಾಯ. ವೀಕ್ಷಕರೇ, ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಯಾವ ಲಿಂಗವನ್ನ ವಿಶಿಷ್ಟತೆಯನ್ನ ತಿಳಿಸಲಾಗಿದೆ, ಅದು ಕೂಡ ಶ್ರೀ ಅರುಣಾಚಲೇಶ್ವರ ದೇವಸ್ಥಾನ ತಮಿಳುನಾಡಿನಲ್ಲಿ ಅನ್ನೋದನ್ನ ತಿಳಿಸ್ತೇನೆ, ನೋಡ್ಕೊಂಬಿಡಿ. ಕನ್ಯಾ ರಾಶಿಯವರಿಗೆ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ತಿಳಿಸಿರುವ ಲಿಂಗ ಈಶಾನ ಲಿಂಗ. ನೋಡಿ, ಕನ್ಯಾ ರಾಶಿಗೆ ಅಧಿಪತಿ ಬಂದ್ಬಿಟ್ಟು ಬುಧ, ಹಾಗೆಯೇ ಮಿಥುನ ರಾಶಿಗೆ ಅಧಿಪತಿ ಕೂಡ ಬುಧ. ಇಲ್ಲಿ ಕನ್ಯಾ ರಾಶಿಯವರಿಗೂ ಮತ್ತು ಮಿಥುನ ರಾಶಿ ಎರಡೂ ರಾಶಿಗಳಿಗೆ ಹೇಳಿರ್ತಕ್ಕಂಥ ಲಿಂಗ ಬಂದ್ಬಿಟ್ಟು ಅದು ಈಶಾನ ಲಿಂಗ. ಹಾಗೆ ನೋಡಿ, ನಿಮಗೆ ನಾನು ಏನ್ ತಿಳಿಸ್ತೇನೆ ಅಂದ್ರೆ, ಅಲ್ಲಿ ಈಶಾನ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಕನ್ಯಾ ರಾಶಿಯವರಿಗೆ ಮತ್ತು ಮಿಥುನ ರಾಶಿಯವರಿಗೆ ಅಂತ ತಿಳಿಸಿದ್ದಾರೆ. ಸುಮ್ಮನೆ ತಿಳಿಸಿರಲ್ಲ, ಹಿಂದೆ ನಮ್ಮ ಶಾಸ್ತ್ರಗಳಲ್ಲಿ ವಿಶಿಷ್ಟ ಒಂದು ಶಕ್ತಿ ಎಲ್ಲೆಲ್ಲಿದೆ, ಯಾವ್ಯಾವ ಲಿಂಗಕ್ಕಿದೆ ಅಂತ ತಿಳಿಸಿರ್ತಾರೆ. ಅದನ್ನ ಅಪನಂಬಿಕೆಯಿಂದ ನೋಡುವುದು ಬೇಡ. ಯಾರ್ಯಾರು ಕನ್ಯಾ ರಾಶಿಯವರಿದ್ದೀರಾ ಮತ್ತು ಮಿಥುನ ರಾಶಿಯವರಿದ್ದೀರಾ, ನೋಡಿ, ಕನ್ಯಾ ರಾಶಿ ಬಂದ್ಬಿಟ್ಟು ಉತ್ತರಾ ನಕ್ಷತ್ರದ 2, 3, 4ನೇ ಪಾದ, ಹಸ್ತ ನಕ್ಷತ್ರದ ಎಲ್ಲಾ ಪಾದಗಳು ಮತ್ತು ಚಿತ್ತಾ ನಕ್ಷತ್ರದ 2 ಪಾದಗಳು, ಮೊದಲನೇದು ಮತ್ತು 2ನೇದು. ಈ ನಕ್ಷತ್ರಗಳವರು ಕನ್ಯಾ ರಾಶಿಯವರಾಗಿರ್ತಾರೆ. ನೋಡಿ, ಕನ್ಯಾ ರಾಶಿ ಬಂದ್ಬಿಟ್ಟು ಒಂದು ಲೆವೆಲ್ಗೆ, ಈ 12 ರಾಶಿಗಳಲ್ಲಿ ಒಂದು ಲೆವೆಲ್ ತುಂಬಾ ಲಕ್, ಅದೃಷ್ಟ ಇರೋ ರಾಶಿ. ನೋಡಿ, ಬುಧನ ರಾಶಿ ಆಗಿರೋದ್ರಿಂದ ಈ ಶನಿದೇವರು ಬುಧನಿಗೆ ಮಿತ್ರನಾಗಿರುವುದರಿಂದ ಇವರಿಗೆ ಸ್ವಲ್ಪ ತೊಂದರೆ ಕಡಿಮೆ ಕೊಡ್ತಾನೆ ಅಥವಾ ಸಾಫ್ಟ್ ಆಗಿರ್ತಾನೆ. ಇವರಿಗೆ ಶನಿದೇವರು ಚೆನ್ನಾಗಿದ್ರೆ ತುಂಬಾ ಒಳ್ಳೇದ್ ಮಾಡ್ತಾನೆ, ಅಥವಾ ಚೆನ್ನಾಗಿಲ್ಲ ಅಂದ್ರೂ ಕೂಡ ಸ್ವಲ್ಪ ಸಾಫ್ಟ್ ಆಗೇ ಇರ್ತಾನೆ ಅನ್ನೋದು ಅಲ್ಲಲ್ಲಿ ಕೆಲವು ಗುರುಗಳು ತಿಳಿಸಿರ್ತಕ್ಕಂಥ ವಿಷಯ. ನೋಡಿ, ಕನ್ಯಾ ರಾಶಿಯವರು ಬೆಂಗಳೂರಿನಿಂದ ಅರುಣಾಚಲೇಶ್ವರ ದೇವಸ್ಥಾನ ಒಂದು 200 ಕಿಲೋಮೀಟರ್ ದೂರ ಇದೆ. ಯಾವಾಗ್ಲಾದ್ರೂ ನೀವು ಅರುಣಾಚಲೇಶ್ವರ ದೇವಸ್ಥಾನ ತಮಿಳುನಾಡಿಗೆ ಹೋದ್ರೆ ಕನ್ಯಾ ರಾಶಿಯವರು ಈಶಾನ ಲಿಂಗವನ್ನ ದರ್ಶನ ಮಾಡಿ, ಅಲ್ಲೇ ಅರುಣಾಚಲೇಶ್ವರ ದೇವಸ್ಥಾನ ಏನಿದೆ, ಮುಖ್ಯ ದೇವಸ್ಥಾನ, ಅದರ ಹತ್ರನೇ ಬರುತ್ತೆ ಈ ದೇವಸ್ಥಾನ ಕೂಡ. ನೀವು ಈಶಾನ ಲಿಂಗದ ದರ್ಶನ ಮಾಡಿ, ಸಾಧ್ಯವಾದರೆ ಅಲ್ಲಿ ಸಣ್ಣ ಪೂಜೆಯನ್ನಾದ್ರೂ ಮಾಡಿಸೋಕೆ ಪ್ರಯತ್ನ ಪಡಿ. ಪೂಜೆ ಮಾಡ್ಸಕ್ ಆಗಿಲ್ಲ ಅಂದ್ರೆ ಅಲ್ಲಿ ಒಂದು ಅರ್ಧ ಗಂಟೆನೋ, ಆ ಗುಡಿಯಲ್ಲಿ ಒಂದು 3/4 ಗಂಟೆನೋ, 1 ತಾಸೋ ಕುತ್ಕೊಂಡ್ಬಿಡಿ. ಆ ಒಂದು ಶಕ್ತಿ ನಿಮಗೆ ಪ್ರವಾಹವಾಗಲಿ, ಭಗವಂತನ ಅನುಗ್ರಹ ಪ್ರವಾಹವಾಗಲಿ. ನೋಡಿ, ಹೋಗ್ತೀವಿ, 1-2 ನಿಮಿಷ ಇರ್ತೀವಿ, ಆರತಿ ತಗೊಂಡ್ವಿ ಅಥವಾ ತೀರ್ಥ ತಗೊಂಡ್ವಿ, ಬಂದ್ಬಿಡ್ತೀವಲ್ವಾ. ಹಾಗೆ ಮಾಡಬಾರ್ದು. ಎಲ್ಲಿ ವಿಶೇಷ ಕ್ಷೇತ್ರಗಳಿಗೆ ಹೋದಾಗ ನೋಡಿ, ಆ ಗುಡಿಯಲ್ಲಿ, ಗುಡಿಯ ಆವರಣದಲ್ಲಿ ಅಥವಾ ಗುಡಿಯ ಆವರಣದ ಹೊರಗಡೆ ನೋಡಿ, ಒಂದು ವಿಶಿಷ್ಟ ಕ್ಷೇತ್ರ ಇದೆ ಅಂದ್ರೆ ಸುಮಾರು ಅರ್ಧ ಕಿಲೋಮೀಟರ್ ತನಕನೂ ಕೂಡ ಆ ಒಂದು ವಿಶಿಷ್ಟ ಕ್ಷೇತ್ರದ ಆ ದೈವದ ಶಕ್ತಿ ಇರುತ್ತದೆ. ಒಂದು 100-200 ಮೀಟರ್ ಎಲ್ಲಿ ಕುಂತರೂ ಕೂಡ ಓಕೆ, ಆ ಸನ್ನಿಧಾನದಲ್ಲಿ ಎಲ್ಲಿದ್ರೂ ಕೂಡ ಓಕೆ. ನೀವು ಯಾವ್ದಾದ್ರೂ ವಿಶೇಷ ಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ಆ ಸನ್ನಿಧಾನದಲ್ಲಿ ಅವತ್ತು ತಂಗಿದರೆ ತುಂಬಾ ಒಳ್ಳೆಯದು. ಆ ಒಂದು ಶಕ್ತಿಯ ಪ್ರವಾಹ ನಿಮ್ಮಲ್ಲಿ ಆಗ್ತದೆ, ಆ ಪಾಸಿಟಿವ್ ವೈಬ್ರೇಷನ್ ಡೆವಲಪ್ ಆಗ್ತದೆ, ನಿಮ್ಮಲ್ಲಿರುವ ನೆಗೆಟಿವ್ ವೈಬ್ರೇಷನ್ಗಳು ಹೊರಗೆ ಹೋಗ್ತವೆ. ನೋಡಿ, ನಾನೇ ಒಂದು ಗುಡಿಗೆ ಹೋದಾಗ, ಅದರಲ್ಲೂ ಕೂಡ ಯಾರಾದ್ರೂ ವಾಮಾಚಾರ ತೊಂದರೆ ಇದ್ರೆ ನಾನು ಒಂದು ಗುಡಿ ಹೇಳ್ತೇನೆ, ಅಲ್ಲಿ ಹೋಗಿ 1-2-3 ತಾಸು ಕುತ್ಕೊಂಡ್ಬಿಡಿ, ನಿಮ್ಗೆ ಫೀಲ್ ಆಗ್ತದೆ, ನಿಮಗೆ ಅನುಭವಕ್ಕೆ ಬರ್ತದೆ. ನೋಡಿ, ಕನ್ಯಾ ರಾಶಿಯವರಿಗೆ ನಾನು ಇವತ್ತಿನ ವಿಷಯ, ಕನ್ಯಾ ರಾಶಿಯವರಿಗೆ ಏನು ಈಶಾನ ಲಿಂಗ ಇದೆ ಅರುಣಾಚಲೇಶ್ವರ ದೇವಸ್ಥಾನ ತಮಿಳುನಾಡಿನಲ್ಲಿ, ಅದು ಅರುಣಾಚಲೇಶ್ವರ ಮುಖ್ಯ ದೇವಸ್ಥಾನದ ಹತ್ರ ಬರುತ್ತೆ ಈಶಾನ ಲಿಂಗದ ಗುಡಿ. ಅಲ್ಲಿ ಹೋಗ್ಬಿಟ್ಟು ಸಾಧ್ಯವಾದ್ರೆ 1 ತಾಸು 2 ತಾಸು ಕುತ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮ್ಮ ಒಂದು ರಾಶಿ ಆಕ್ಟಿವೇಟ್ ಆಗ್ತದೆ, ರೀಚಾರ್ಜ್ ಆಗುತ್ತದೆ, ಶಿವನ ಅನುಗ್ರಹ ನಿಮಗೆ ದೊರೆಯುತ್ತದೆ.
ವೀಕ್ಷಕರೇ, ಆ ಇಲ್ಲಿ ಒಂದು ಕನ್ಯಾ ರಾಶಿಯವರ ಇಂಪಾರ್ಟೆಂಟ್ ವಿಷಯ ತಿಳಿಸ್ತೇನೆ. ಈ ಉತ್ತರ ಪಾಲ್ಗುಣಿ ನಕ್ಷತ್ರ ಅಂತ ಏನಿದೆ, ಈ ಉತ್ತರ ಪಾಲ್ಗುಣಿ ನಕ್ಷತ್ರ ಸಾಕ್ಷಾತ್ ಮಾತೆ ಶ್ರೀ ಮಹಾಲಕ್ಷ್ಮಿ ತಾಯಿ ಹುಟ್ಟಿರ್ತಕ್ಕಂಥ ನಕ್ಷತ್ರ ಉತ್ತರ ಪಾಲ್ಗುಣಿ ನಕ್ಷತ್ರ. ಇವರು ತುಂಬಾ ಅದೃಷ್ಟವಂತರಾಗಿರ್ತಾರೆ. ಯಾವುದಾದ್ರೂ ಮನೆಯಲ್ಲಿ ಈ ಉತ್ತರ ಪಾಲ್ಗುಣಿ ನಕ್ಷತ್ರದ ಮಗು ಹುಟ್ಟಿದರೆ ತಿಳ್ಕೊಂಬಿಡಿ, ನಿಮಗೆ ಮುಂದೆ ಒಳ್ಳೇದಾಗ್ತದೆ ಅಂತ ಅರ್ಥ. ಮತ್ತೆ ಹೇಳ್ತೇನೆ, ಉತ್ತರ ಪಾಲ್ಗುಣಿ ನಕ್ಷತ್ರದ ಮಗು ಹುಟ್ಟಿದರೆ ಮುಂದೆ ಜೀವನದಲ್ಲಿ ನಿಮಗೆ ಒಳ್ಳೇದಾಗ್ತದೆ, ಲಕ್ಷ್ಮೀ ಯೋಗ ಇದೆ ಅಂತ ತಿಳ್ಕೊಂಬಿಡಿ. ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳಿರ್ತವೆ. ಎಲ್ಲಾ ವಿಷಯಗಳನ್ನು ಒಮ್ಮೆಟ್ಟಿಗೆ ಹೇಳಕ್ಕಾಗಲ್ಲ, ನಮಗೂ ಕೂಡ ಹೊಳೆಯಲ್ಲ. ಈಗ ತಿಳಿಸ್ತಾ ಇದ್ದೀವಿ ನೋಡಿ. ಹಾಗೆ ಈ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ, ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿಸ್ತಾನೆ ಸಾಕ್ತೇವೆ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಯೂಟ್ಯೂಬ್ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ತುಂಬಾ ಆಶೀರ್ವಾದ ಮಾಡಿದ್ದೀರಾ, ಪ್ರೋತ್ಸಾಹಿಸ್ತಾ ಇದ್ದೀರಾ, ಸಾಕಷ್ಟು ಜನ ಕರೆ ಮಾಡಿದ್ದೀರಾ. ಅದರಲ್ಲೂ ಕೂಡ ವಾಮಾಚಾರ ದೋಷಗಳಿಗೆ ಒಳಪಟ್ಟವರು ಕರೆ ಮಾಡಿದ್ದೀರಾ. ಆತ್ಮಗಳ ಪ್ರಯೋಗ ಯಾರಿಗಾಗಿದೆ, ಮಾಟ ಮಂತ್ರ ಯಾರಿಗಾಗಿದೆ, ಅದರಿಂದ ತೊಂದರೆಗೊಳಪಟ್ಟವರು, ಸಾಕಷ್ಟು ತೊಂದರೆಗೊಳಪಟ್ಟವರು ಕೂಡ ಎಲ್ಲೆಲ್ಲೋ ಹೋಗಿ ಯಾರ್ಯಾರ ಹತ್ರನೂ ಮಾಂತ್ರಿಕರ ಹತ್ರ ತೆಗಿಸಿ ಲಕ್ಷಗಟ್ಲೆ ಖರ್ಚು ಮಾಡಿ ಬಂದಿದ್ದೇವೆ ಗುರುಗಳೇ ಅಂತ ಹೇಳಿದ್ದೀರಾ. ನಾವು ಹೇಳಿದ ಏನು ದೇವಸ್ಥಾನಗಳಿಗೆ ಹೋಗಿ ನಾವು ಹೇಳಿದ ಮಂತ್ರಗಳನ್ನ ಧ್ಯಾನಿಸಿ, ಹೌದು ಗುರುಗಳೇ ನೀವು ಹೇಳಿದ್ರಿಂದ ಒಳ್ಳೇದಾಗ್ತದೆ, ಬದುಕಿನಲ್ಲಿ ನೆಮ್ಮದಿಯನ್ನು ಕಾಣ್ತಾ ಇದ್ದೀವಿ, ಬದುಕಿನಲ್ಲಿ ಸಕ್ಸಸ್ ಕಾಣ್ತಾ ಇದೀವಿ ಅಂತ ಫೋನ್ ಮಾಡಿದ್ದೀರಾ. ಎಲ್ಲರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ನಮಗೆ ಕರೆ ಮಾಡಬಹುದು. ನಂಬರ್ ಡಿಸ್ಪ್ಲೇ ಮಾಡಿದ್ದೇವೆ, ಕರೆ ಮಾಡಿ. ನಿಮ್ಮ ಜಾತಕದಲ್ಲಿ ಏನ್ ಶಕ್ತಿ ಇದೆ, ಏನು ಬಲಹೀನತೆ ಇದೆ ಅಂತ ನಾವು ತಿಳಿಸ್ತೇವೆ ಮತ್ತು ಸೂಕ್ತ ಪರಿಹಾರವನ್ನೂ ಕೂಡ ತಿಳಿಸ್ತೇವೆ. ಶುಭವಾಗಲಿ.